ಲೋಕಸಭಾ ಚುನಾವಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ಬೂತ್ ವಿಜಯ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಸಾಮಾಜಿಕ ಪರಿಕಲ್ಪನೆ ಇಲ್ಲದಿರುವ ಶಾಸಕ ಯಾರಾದರೂ ಇದ್ದರೆ ಅದು ರಾಯರೆಡ್ಡಿಯವರು. ರಾಯರೆಡ್ಡಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದೀತು ಅಂತ ಸಿದ್ದರಾಮಯ್ಯನವರು ಆರ್ಥಿಕ ಸಲಹೆಗಾರ ಪಟ್ಟ ಕೊಟ್ಟಿದ್ದಾರೆ. ಆದರೆ ರಾಯರೆಡ್ಡಿಯವರು ಎಲ್ಲ ನನಗೆ ಗೊತ್ತಿದೆ, ರಾಜಕೀಯ ಅರ್ಥಶಾಸ್ತ್ರ ಯಾರಿಗೆ ಗೊತ್ತಿಲ್ಲ, ನಾನೇ ಜಾಣ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವ ರಾಯರೆಡ್ಡಿಯವರು ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿಯಬೇಕೆಂದು ಅವರು ಹೇಳಿದರು. ಬಹುಶಃ ನಿಮಗೆ ಸಾಮಾಜಿಕ ಪರಿಕಲ್ಪನೆ ಇಲ್ಲದೆ ಇರ್ತಕ್ಕಂಥ ಶಾಸಕರು ಯಾರಾದ್ರೆ ಅದು ರಾಯರೆಡ್ಡಿ. ನೀವು ಇವರೇ ತಿಳ್ಕೊಂಡ್ಬಿಟ್ಟಿದಾರೆ ಎಲ್ಲ ಕ್ಷೇತ್ರಗಳು ನಾನು ಬಹಳ ಶಾಣೆ ಇದ್ದೀನಿ. ಯಾಕಂದ್ರೆ ಮಂತ್ರಿಗಿರಿ ತಪ್ಪಿಸಿ ಏನು ಹೆಚ್ಚು ಕಡಿಮೆ ಆಗಿತ್ತು ಅಂತೇಳಿ ಒಂದು ನಿಗಮ ಒಂದು ಇದು ಕೊಟ್ಟಿದ್ದಾರೆ. ಹೌದು, ಆರ್ಥಿಕ ಸಲಹೆಗಾರ ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ಬುದ್ಧಿವಂತರಿದ್ದಾರೆ. ಇಂತಾಗಲೇ ನೀವು ಸಂಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸಲ ಹೇಳಿದೆ ನಾನು, ಹಳ್ಳಿಯಲ್ಲೇನೆ ರೈಲು ಓಡಿಸಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ರಾಯರೆಡ್ಡಿಯವರು ಮಾತ್ರ. ಬಹುಶಃ ನಾಲಿಗೆನ ಹಿಡಿತದ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಈಗಾಗಲೇ ಫಡಣ ಸಾಹೇಬ್ ಹೇಳಿದ್ರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಕೂಡ ಅಧಿಕಾರದ ಮತದಲ್ಲಿ ಮೋದಿ ಅಂದ್ರೆ ಕಪಾಲಕ್ಕೆ ಪಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಏನಾಗಿದೆ ಅವ್ರ ಪರಿಸ್ಥಿತಿ ನೋಡಿದೆ. ಎಲ್ಲಿ ಹೋದ್ರು ಕೂಡ ಮೋದಿ ಅಂತಕ್ಕಂಥ ಪಡೆನೇ ಅವರಿಂದ ಬೆನ್ನತಕ್ಕಂಥದ್ದು ನಾವು ಕಾಣ್ತೇವೆ. ಬಹುಶಃ ಹೇಳಿ ನಾನು ಈಗಾಗಲೇ ಈ ದೇಶದ 80% ಜನ ಮೋದಿಯವರು ಇಚ್ಛೆ ಪಡ್ತಾರೆ, ಮೋದಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಹುಶಃ ನೀವು ಒಬ್ಬೊಬ್ಬರು ಹೊಳೆಯಕೈತಿ ನಿಮ್ಮ ಕೈಯೇ ಬಿಟ್ಟು ಹೋಗ್ಬಿಡು, ಮತ್ತೆ ಕೈ ಹುಡುಕಾಡ್ಬೇಕಾಗತ್ತೆ ಇವ್ರು ಎಲ್ಲೈತೆ ಅಂತೇಳಿ. ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಇದೆ. ಗ್ಯಾರಂಟಿ ಕಾರ್ಡ್ಗಳನ್ನು ಗ್ಯಾರಂಟಿ ಬಿಟ್ಟು ಅವ್ರು ಏನೇನೋ ಅಭಿವೃದ್ಧಿ ಕೆಲಸಗಳಿವೆ. ನಾನು ಕೂಡ ಶಾಸಕನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಕೃಷಿ ಕ್ಷೇತ್ರದ ಶಾಸಕನಾಗಿ ಈಗ 1 ವರ್ಷ ಕಾಲ ಹೆಚ್ಚು ಕಡಿಮೆ ಕೆಲಸ ಮಾಡಿದ್ದಾರೆ. ಈ ದೇಶದ ನೆಚ್ಚಿನ ನಾಯಕರಾಗಿರ್ಬೇಕು, ಬರೀ ಈ ದೇಶಕ್ಕಲ್ಲ ಇಡೀ ವಿಶ್ವದ ಮೆಚ್ಚತಕ್ಕಂಥ ಒಬ್ಬ ನಾಯಕ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದು. ಅಂತರ ಬಗ್ಗೆ ಎಷ್ಟು ತೀವ್ರವಾಗಿ ಎಷ್ಟು ಹಗುರವಾಗಿ ಮಾತನಾಡ್ತಾರೆ ಅದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ, ಈ ಚುನಾವಣೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಜಾತಿ ಮತ ಧರ್ಮ ಪಂಥ ಯಾವುದನ್ನು ಕೂಡ ಲೆಕ್ಕಿಸ್ತೇನೆ. ದೇಶ ಉಳಿದ್ರೆ ಮಾತ್ರ ನಾವು ಉಳಿಯೋದಕ್ಕೆ ಸಾಧ್ಯ.